ಓಂ. ನಾನು ಸೋಮನಾಥ್. ಇವತ್ತು ಎಲ್ಲರಿಗೂ ಅವಶ್ಯವಾಗಿ ತಿಳಿದಿರಬೇಕಾದಂತಹ ಒಂದು ವಿಷಯವನ್ನು ಕುರಿತು ಚರ್ಚಿಸೋಣ. ಅದೆಂದರೆ ಇನ್ಕಮ್ ಟ್ಯಾಕ್ಸ್. ಮೊನ್ನೆ ಏಪ್ರಿಲ್ 1ರಿಂದ 2026 ಏಪ್ರಿಲ್ 1ರಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬದಲಾಗಿವೆ. ಅದರ ಅಂತರ್ಗತ ಬದಲಾದ ರೂಲ್ಸ್ ಅಂತರ್ಗತ ನಗದು ವ್ಯವಹಾರದ ಮೇಲೆ 100% ದಂಡ ಆಗುತ್ತದೆ. 2026 ಹೊಸ ಕ್ಯಾಶ್ ಲಿಮಿಟ್ಸ್ಗಳನ್ನು ತಿಳಿಯಿರಿ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 2025 ಇವು 2025 ಜಾರಿ ಆದ್ರೂ ಪಾಸ್ ಆದ್ರೂ ಏಪ್ರಿಲ್ 1ರಿಂದ ಜಾರಿ ಆಗ್ಯಾವ. ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂತರ್ಗತ ನಾವು ನಗದು ವ್ಯವಹಾರ ಮಾಡಬೇಕಾದ್ರೆ ಈಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮೊದಲನೇದ್ದು ಸೆಕ್ಷನ್ 188 ಅಂತರ್ಗತ ನೀವು 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕ್ಯಾಶನ್ನು ಕೊಟ್ಟು ವಸ್ತುವನ್ನು ಖರೀದಿಸುತ್ತಿದ್ದೀರಿ ಅಥವಾ ನಿಮ್ಮ ಮೇಲೆ 100%ನಷ್ಟು ಟ್ಯಾಕ್ಸ್ ಗ್ಯಾರಂಟಿ. ಆದ್ದರಿಂದ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡುವಾಗ ಒಂದೇ ಸಾರಿ 2 ಲಕ್ಷದಷ್ಟು ನಗದು ಹಣವನ್ನು ಕೊಡಬಾರದು, ಅದಕ್ಕಿಂತ ಕಡಿಮೆ ಇರಬೇಕು. ಎರಡನೇದ್ದು ಸೆಕ್ಷನ್ 185. ಸೆಕ್ಷನ್ 185ನ ಅಂತರ್ಗತ ನೀವು ಲೋನನ್ನು ತೆಗೆದುಕೊಂಡಾಗ ಯಾರಿಂದಾದರೂ ತಗೊಳ್ರಿ, ಬ್ಯಾಂಕ್ನಿಂದ ತಗೊಳ್ರಿ ಅಥವಾ ಪ್ರೈವೇಟ್ ಫೈನಾನ್ಸ್ ಕಾರ್ಪೊರೇಷನ್ನಿಂದಾದರೂ ತಗೊಳ್ರಿ. ತಗೊಂಡಾಗ 20,000ದಷ್ಟು ಲೋನ್ ಕ್ಯಾಶ್ನಲ್ಲಿ ತೆಗೆದುಕೊಂಡರೆ, ಕ್ಯಾಶ್ ಮುಖಾಂತರ ಅಂದರೆ ನಗದು ಮುಖಾಂತರ ತೆಗೆದುಕೊಂಡರೆ ನಿಮಗೆ 100% ದಂಡ. ಅಷ್ಟೇ ಅಲ್ಲ, ತೆಗೆದುಕೊಂಡಂತಹ ಲೋನನ್ನು ನೀವು ಮರುಪಾವತಿ ಮಾಡುವಾಗ 20,000ದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ನೀವು ನಗದು ರೂಪದಲ್ಲಿ ಅಂದರೆ ಕ್ಯಾಶ್ನಲ್ಲಿ ಕಟ್ಟುತ್ತಿದ್ದರೆ ಅದಕ್ಕೂ 100%ನಷ್ಟು ದಂಡ. 100%ನಷ್ಟು ದಂಡ ಅಂದ್ರೇನು? ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ನೀವು 20,000 ಅಥವಾ 20,000ಕ್ಕಿಂತ ಹೆಚ್ಚಿಗೆ ಲೋನ್ ರೀಪೇಮೆಂಟ್ಗೆ ಕ್ಯಾಶನ್ನು ಉಪಯೋಗಿಸಿದ್ರಿ ಅಂತ ತಿಳ್ಕೊಳ್ಳೋಣ. ಆವಾಗ ನೀವು ಎಷ್ಟು ಕ್ಯಾಶನ್ನು ಉಪಯೋಗಿಸಿರ್ತೀರೋ 20,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಅಷ್ಟನ್ನೇ ನೀವು ಟ್ಯಾಕ್ಸ್ ರೂಪದಲ್ಲಿಯೂ ಕೊಡಬೇಕು. ಉದಾಹರಣೆಗೆ ನೀವು 20,000 ನಗದು ರೂಪದಲ್ಲಿ ಲೋನ್ ರೀಪೇಮೆಂಟ್ ಮಾಡಿರಿ ಅಂತ ತಿಳ್ಕೊಳ್ಳೋಣ. 20,000 ನೀವು ಟ್ಯಾಕ್ಸ್ ಕೊಡಬೇಕು. ಟೋಟಲಿ ನಿಮ್ಮದು ಖರ್ಚು ಎಷ್ಟಾಯ್ತು? 40,000 ಆಯಿತು. ನೀವು ತೊಗೊಂಡಿದ್ದು ಲೋನ್ ಎಷ್ಟು? 20,000. ಹಿಂಗೆ 100%ನಷ್ಟು ಅಂದ್ರೆ ಈ ಥರ ಅರ್ಥ ಮಾಡ್ಕೋಬೇಕು. ಇನ್ನು ಸೆಕ್ಷನ್ 188 ಅಂತರ್ಗತ ಇನ್ನೊಂದು ವಿಷಯ. ಆಗಲೇ 2 ಲಕ್ಷದ ಲಿಮಿಟ್ ಹೇಳಿದ್ದೆ, ಈಗ ಇನ್ನೊಂದು ಐತಿ. ಅದೇನು ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್. ಮನೆ ಬಾಡಿಗೆ ಕೊಡೋ ಹೊತ್ತಿನಾಗ ಹೆಚ್ಚಾಗಿ ನಾವು ಕ್ಯಾಶ್ನಲ್ಲೇ ಡಿಪಾಸಿಟ್ ಕೊಡೋದನ್ನು ರೂಢಿಯಾಗಿ ಇಟ್ಕೊಂಡು ಬಂದುಬಿಟ್ಟಿದ್ದೇವೆ. ಮಾಲಕರು ಹಂಗೆ ಬಯಸ್ತಾರೆ. ಆದ್ರೆ ಇನ್ನು ಮೇಲೆ ನೀವು ಸೆಕ್ಯೂರಿಟಿ ಡಿಪಾಸಿಟ್ ಕೊಡಬೇಕಾದ್ರೆ 20,000 ಅಥವಾ ಅದಕ್ಕಿಂತ ಹೆಚ್ಚಿನ ಸೆಕ್ಯೂರಿಟಿ ಡಿಪಾಸಿಟನ್ನು ನಗದು ರೂಪದಲ್ಲಿ ಅಥವಾ ಕ್ಯಾಶ್ನಲ್ಲಿ ಕೊಟ್ಟರೆ ಅಷ್ಟೇ ಮೊತ್ತದ ದಂಡವನ್ನು ನೀವು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾಗ್ತದೆ. ಅಂದರೆ 100%ನಷ್ಟು ದಂಡ ಐತಿ. ಅಷ್ಟೇ ಅಲ್ಲ, ಕೊಟ್ಟಂತಹ ಸೆಕ್ಯೂರಿಟಿ ಡಿಪಾಸಿಟನ್ನು ಮರಳಿ ಪಡೆಯುವಾಗ ನೀವು ನಗದು ರೂಪದಲ್ಲೇ ಪಡೆದರೆ ಆವಾಗ್ಯೂ ಸಹ ಅದು 20,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವಾಗಿದ್ದಲ್ಲಿ
ಮತ್ತೆ 100%ನಷ್ಟು ನೀವು ದಂಡವನ್ನು ಕೊಡಬೇಕು. ಇನ್ನು ಸೆಕ್ಷನ್ 92 ಮತ್ತು 186ಗೆ ಬರೋಣ. ಸೆಕ್ಷನ್ 92 ಆ್ಯಂಡ್ 186ನ ಅಂತರ್ಗತ ನೀವು ಗಿಫ್ಟ್ ಅಂಥೇಳಿ 50,000ದಷ್ಟು ಹಣದವರೆಗೆ ಒಂದು ವರ್ಷ ಪೂರ್ತಿ 50,000ದಷ್ಟು ಗಿಫ್ಟನ್ನು ಪಡೆದರೆ ನಗದು ರೂಪದಲ್ಲಿ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. 50,000ರಿಂದ 2,00,000ವರೆಗೆ ನೀವು ಗಿಫ್ಟನ್ನು ಪಡೆದರೆ, ಗಿಫ್ಟ್ ಅಂದರೆ ದಾನ, ಅದನ್ನು ಸೋರ್ಸ್ ಆಫ್ ಇನ್ಕಮ್ ಅಂತಂಥೇಳಿ ಪರಿಗಣಿಸಲಾಗುತ್ತದೆ. ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಅಂತೇಳಿ ಒಂದು ರೋ ಇರ್ತದೆ ಅಥವಾ ಹೆಡ್ಡಿಂಗ್ ಇರ್ತದೆ. ಅದರ ಅಂತರ್ಗತ ಈ ದಾನ ಬಂದಂತಹ ಹಣವನ್ನು ಸಹ ಸೇರಿಸಿಬಿಡ್ತಾರೆ ನಿಮಗೆ. ಅದಕ್ಕೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ದಾನ ಪಡಿಬೇಕಾದ್ರೆ, ನಗದು ರೂಪದಲ್ಲಿ ದಾನ ಪಡಿಬೇಕಾದ್ರೆ. ಆಮೇಲೆ ಈ ದಾನ 2,00,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ವರ್ಷ ಪೂರ್ತಿ ಈ ತಿಂಗಳು ಒಂದಿಷ್ಟು, ಮುಂದಿನ ತಿಂಗಳು ಒಂದಿಷ್ಟು, ಅದರ ಮುಂದಿನ ತಿಂಗಳು ಒಂದಿಷ್ಟು ಹಿಂಗೆ ತೊಗೊಂಡು ಹೋಗಿರ್ತೀರಿ. 12 ತಿಂಗಳ ಅಷ್ಟು ಸೇರಿಸಿ 2,00,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀವು ದಾನ ಪಡೆದಿದ್ದರೆ, ಗಿಫ್ಟ್ ಪಡೆದಿದ್ದರೆ, ಆವಾಗ ನಿಮಗೆ 100% ಟ್ಯಾಕ್ಸ್ ಹಾಕ್ತಾರೆ. ಮತ್ತು ನೆನಪಿಟ್ಕೊಳ್ರಿ, ಇದು ಸೆಕ್ಷನ್ 92 ಆ್ಯಂಡ್ 186 ಅಂತರ್ಗತ. ಇನ್ನು ಸೆಕ್ಷನ್ 104 ಅಂತರ್ಗತ 104 ಅಂತರ್ಗತ ನಿಮ್ಮ ಮನೆಯೊಳಗೆ ಹಣ ಐತೆ ಅಂತ ತಿಳ್ಕೊಳ್ಳೋಣ. ಅದು ಇನ್ಕಮ್ ಟ್ಯಾಕ್ಸ್ನ ಮಾಹಿತಿಗೆ ಬಂತು ಅಂತ ತಿಳ್ಕೊಳ್ಳೋಣ. ಆವಾಗ ಅದರದ್ದು ಲೆಕ್ಕಪತ್ರ ತೋರಿಸ್ಲಿಕ್ಕೆ ನೀವು ಫೇಲ್ ಆದ್ರಿ ಅಂದ್ರೆ ಆವಾಗ ಎಷ್ಟು ಸಿಕ್ಕಿರ್ತದಲ್ಲ ಅದರದ್ದು 84%ನಷ್ಟು ದಂಡವನ್ನು ನೀವು ಕೊಡಬೇಕು. ಅಂದ್ರೆ ₹100 ಸಿಕ್ಕರೆ 84 ರೂಪಾಯಿ ನೀವು ದಂಡನ ಕೊಡಬೇಕು. ನೆಕ್ಸ್ಟ್, ಇದೇ ಸೆಕ್ಷನ್ನ ಅಂತರ್ಗತ ಬ್ಯಾಂಕ್ನಿಂದ 1 ವರ್ಷದಲ್ಲಿ 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ಯಾಶನ್ನು ನೀವು ವಿತ್ಡ್ರಾ ಮಾಡಿದರೆ, ತೆಗಿಸ್ಕೊಂಡ್ರೆ, ಬ್ಯಾಂಕ್ನಿಂದ ಹಣ ತೆಗಿಸ್ಕೊಳ್ಳೋದು, ನಗದು ರೂಪನೊಳಗೆ ತೆಗಿಸ್ಕೊಳ್ಳೋದು, ಕ್ಯಾಶ್ನೊಳಗೆ ತೆಗಿಸ್ಕೊಳ್ಳೋದು, ಅದು 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಆವಾಗ ಅದರದ್ದು 2%ನಷ್ಟು TDS ಕಟ್ಟಾಗ್ತದೆ. ನೆಕ್ಸ್ಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನೊಳಗೆ 1 ವರ್ಷದವರೆಗೆ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹಣ ಡಿಪಾಸಿಟ್ ಮಾಡಿದರೆ ನೀವು ಅದಕ್ಕೆ ವಿವರಣೆ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನೊಳಗೆ ವಿವರಣೆ ಕೊಡಲಿಲ್ಲ ಅಂತಂದ್ರೆ ನಿಮ್ಗೆ 84%ನಷ್ಟು ದಂಡ ಆಗ್ತದೆ. ನಂತರ ಇದು ಯಾವಾಗ 10 ಲಕ್ಷ ಲಿಮಿಟ್ ಯಾವಾಗ ನಿಮ್ಮದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದ್ರೆ. ಈಗ ನಿಮ್ಮದು ಕರೆಂಟ್ ಅಕೌಂಟ್ ಇತ್ತು ಅಂತ ತಿಳ್ಕೊಳ್ಳೋಣ, ಆವಾಗ ಈ ಲಿಮಿಟ್ಟು 50 ಲಕ್ಷ ಆಗ್ತದೆ. ಅಂದರೆ 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀವು 1 ವರ್ಷದಲ್ಲಿ ಕ್ಯಾಶ್ನ ರೂಪದಲ್ಲಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿದ್ರಿ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ವಿವರಣೆಯನ್ನು ಕೊಡಬೇಕಾಗ್ತದೆ. ಇಲ್ಲಾಂದ್ರೆ ಮತ್ತೆ 84% ಟ್ಯಾಕ್ಸ್. ಇನ್ನು ಸೆಕ್ಷನ್ 39 ಲಾಸ್ಟ್, ಬಿಸ್ನೆಸ್ನೊಳಗೆ ಅಂದರೆ ವ್ಯವಹಾರದೊಳಗೆ 10,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಪ್ರತಿದಿನ ನೀವು ಖರ್ಚನ್ನು ನಗದು ರೂಪದಲ್ಲಿ ತೋರಿಸಿದ್ದೇ ಆದರೆ ಅಂತಹ ಖರ್ಚನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಒಪ್ಪೋದಿಲ್ಲ. ಮತ್ತು ಇನ್ನೂ ಒಂದು ಇಲ್ಲೇ ಕಂಡೀಷನ್ ಹಾಕ್ಯಾರ, ಬಿಸ್ನೆಸ್ ಮಾಡ್ಬೇಕಾದ್ರೆ ಅಂದ್ರೆ ವ್ಯವಹಾರ ಮಾಡಬೇಕಾದ್ರೆ ನೀವು ಏನಾದರೂ ಕ್ಯಾಪಿಟಲ್ ಅಸೆಟ್ ಖರೀದಿ ಮಾಡಿದ್ರಿ ಅಂತ ತಿಳ್ಕೊಳ್ಳೋಣ. ಅಂಥ ಖರೀದಿ 10,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಮೊತ್ತದ್ದು ನಗದು ರೂಪದಲ್ಲಿ ಖರೀದಿ ಮಾಡಿದ್ರಿ ಅಂದ್ರೆ ಅಂತಹ ವಸ್ತುವಿಗೆ ರಿಟರ್ನ್ಸ್ನೊಳಗೆ ಡೆಪ್ರಿಸಿಯೇಷನ್ ಅಲೌ ಮಾಡೋದಿಲ್ಲ. ಇಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಇನ್ನು ಮೇಲೆ ನೀವು ವ್ಯವಹರಿಸಬೇಕು.
ಕ್ಯಾಶ್ ಟ್ರಾನ್ಸಾಕ್ಷನ್. ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ, ನಗದು ರೂಪದಲ್ಲಿ ನೀವು ವ್ಯವಹಾರ ಮಾಡಕತ್ತೀರಿ ಅಂತ ತಿಳ್ಕೊಳ್ಳೋಣ. ನೀವು 20,000 ಈ ಒಂದು ಸಂಖ್ಯೆ ನೆನ್ಪಿಟ್ಕೊಳ್ರಿ. ಇನ್ನೊಂದು 2 ಲಕ್ಷ ಈ ಸಂಖ್ಯೆ ಒಂದು ನೆನಪಿಟ್ಕೊಳ್ರಿ. ಪ್ರತಿ ಮನುಷ್ಯನಿಗೆ ಈ 2 ಸಂಖ್ಯೆಗಳು ಭಾಳ ಮುಖ್ಯ. ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಕತ್ತಿದ್ರೆ 20,000ಕ್ಕಿಂತ ಹೆಚ್ಚಿಗೆ 20,000 ಅಥವಾ 20,000ಕ್ಕಿಂತ ಹೆಚ್ಚಿಗೆ ಕೊಡೋನುಬಾರ್ದು, ತೊಗೊಳೋನುಬಾರ್ದು. 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೊಡೋನುಬಾರ್ದು, ತೊಗೊಳೋನುಬಾರ್ದು. ಇದು ನೆನಪಿಟ್ಕೊಳ್ರಿ. 2 ಲಕ್ಷ ಒಂದು ಟೈಮ್ಗೆ, ಅಟ್ ಎ ಟೈಮ್. 20,000 ಅಟ್ ಎ ಟೈಮ್. ಇಷ್ಟನ್ನು ಹೇಳಿ ಇದರಿಂದ ತಮಗೆಲ್ಲ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.